ಚಿಕನ್ ಗ್ರೀನ್ ಮಸಾಲ ರೆಡಿಯಾಗಿದೆ. ನಿಮಗೆ ಇದನ್ನು ಯಾವುದರ ಜೊತೆ ಬೇಕಾದರೂ ಸವಿಬೋದು. ತೆಂಗಿನ ಹಾಲು ಯೂಸ್ ಮಾಡಿ ತುಂಬ ರುಚಿಯಾಗುತ್ತೆ. ನಮಸ್ತೆ ಎಲ್ಲರಿಗೂ. ಈಗ ನಾವು ಚಿಕನ್ ಗ್ರೀನ್ ಮಸಾಲ ಹೇಗೆ ಮಾಡೋದು ಅಂತ ತಿಳಿಯೋಣ. ಮೊದಲಿಗೆ ಹಸಿಮೆಣಸಿನಕಾಯಿ 4ರಿಂದ 5, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ, ಸಣ್ಣದಾಗಿ ಹೆಚ್ಚಿದ ಈರುಳ್ಳಿ, ಜೀರಿಗೆ, ಕಾಳುಮೆಣಸು, ಗರಂ ಮಸಾಲ, ಟೊಮೆಟೊ ಹಾಗೂ ವಿತ್ ಬೋನ್ ಚಿಕನ್. ನಾನಿಲ್ಲಿ ತೆಂಗಿನ ಹಾಲು ತೊಗೊಂಡಿದ್ದೇನೆ. ನೀವು ಕ್ರೀಮ್ ತೊಗೊಬೋದು, ಫ್ರೆಶ್ ಕ್ರೀಮ್ ತೊಗೋಬೋದು, ಇಲ್ಲಾದರೆ ಗೋಡಂಬಿ ಪೇಸ್ಟ್ ಸಹ ಹಾಕ್ಬೋದು. ಮೊದಲಿಗೆ ನಾವು ಮಿಕ್ಸಿ ಜಾರ್ಗೆ ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು ಹಾಗೂ ಹೆಚ್ಚಿದ ಪುದೀನ ಸ್ವಲ್ಪ ಜಾಸ್ತಿ ಹಾಕಿ, ಫ್ಲೇವರ್ ಚೆಂದ ಬರ್ತದೆ ಪುದೀನದು. ಕಾಳುಮೆಣಸು ಹಾಗೂ ಜೀರಿಗೆಯನ್ನು ಹಾಕಿ ಸ್ವಲ್ಪ ನೀರು ಸೇರಿಸಿ ಅದನ್ನು ಪೇಸ್ಟ್ ಮಾಡ್ಕೊಳ್ಳೋಣ. ಈಗ ಮೊದಲಿಗೆ ಗ್ಯಾಸ್ ಆನ್ ಮಾಡ್ಕೊಳ್ಳೋಣ. ಒಂದು ಪಾತ್ರೆ ಇಡ್ತಿದ್ದೇನೆ. ಗ್ಯಾಸ್ ಆನ್ ಮಾಡಿ ಅದಕ್ಕೆ 2 ಸ್ಪೂನಷ್ಟು ತುಪ್ಪ. ನೀವು ಎಣ್ಣೆ ಬೇಕಿದ್ರೆ ಹಾಕೋಬೋದು. ನಾನಿಲ್ಲಿ ತುಪ್ಪ ಯೂಸ್ ಮಾಡ್ತಿದ್ದೇನೆ. ತುಪ್ಪ ಬಿಸಿ ಆದ ನಂತರ ಅದಕ್ಕೆ ಸ್ವಲ್ಪ ಜೀರಿಗೆ, ಸಣ್ಣದಾಗಿ ಹೆಚ್ಚಿದ ಈರುಳ್ಳಿ 2. ಈರುಳ್ಳಿ ತುಂಬ ಸಣ್ಣಗೆ ಹೆಚ್ಚಿಕೊಳ್ಳಿ, ಆಗ ಗ್ರೇವಿ ಒಳ್ಳೆದಾಗ್ತದೆ. ಮತ್ತು ಗರಂ ಮಸಾಲ, ಈಗ ಈರುಳ್ಳಿ ಕಂದು ಬಣ್ಣ ಬರೋವರೆಗೆ ಸಣ್ಣ ಕಾಯಿಸಿ. ಈಗ ಈರುಳ್ಳಿ ಕಂದು ಬಣ್ಣಕ್ಕೆ ಬಂದಿದೆ, ಅದಕ್ಕೆ ಟೊಮೆಟೊ ಹಾಕೋಣ. ಈಗ ಟೊಮೆಟೊ ಸ್ವಲ್ಪ ಬೆಂದಿದೆ. ಅದಕ್ಕೆ ಈಗ ಕ್ಲೀನ್ ಮಾಡಿರೋ 1 kg ಅಷ್ಟು ಚಿಕನ್ ಪೀಸನ್ನು ಹಾಕ್ತಿದ್ದೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚಿಕನ್ಗೆ ನೀರು ಹಾಕೋದು ಬೇಡ, ಹಾಗೆ ಫ್ರೈ ಆಗಲಿಕ್ಕೆ. ನಾನು ಬೋನಿರೋ ಚಿಕನ್ನೇ ತಗೊಂಡಿದ್ದೀನಿ. ನಿಮಗೆ ಬೋನ್ಲೆಸ್ ಚಿಕನ್ ಸಹ ತಗೋಬೋದು. ಈಗ ಇದಕ್ಕೆ ಅರಿಶಿನ ಪುಡಿ, ಹಾಗೂ ಉಪ್ಪನ್ನು ಹಾಕಿ ಒಂದು 5 ನಿಮಿಷ ಬೇಯಲು ಬಿಡೋಣ. ಒಂದು 5 ನಿಮಿಷ ಇದು ಬೇಯಲಿ, ಮುಚ್ಚಿ ಬೇಯಿಸೋಣ. ಈಗ ಚಿಕನ್ ಅರ್ಧ ಕುಕ್ ಆಗಿದೆ. ನಾವು ಆಗಲೇ ಮಾಡಿಟ್ಟ ಪೇಸ್ಟನ್ನು ಈಗ ಹಾಕೋಣ. ಅದಕ್ಕೆ ಇದರಲ್ಲೇ ಬೇಯಲಿ ಸ್ವಲ್ಪ ಹೊತ್ತು. ಚೆಂದ ಮಿಕ್ಸ್ ಮಾಡಿ ಒಂದು 5ರಿಂದ 10 ನಿಮಿಷ ಬೇಯಿಸಿ ಚೆನ್ನಾಗಿ. ನಾನಿಲ್ಲಿ ಟೊಮೆಟೊ ಹಾಕಿರೋದ್ರಿಂದ ಹುಣಸೆಹಣ್ಣು ಹಾಕಿಲ್ಲ. ನಿಮಗೆ ಟೊಮೆಟೊ ಇಷ್ಟ ಇಲ್ಲ ಆದರೆ ಹುಣಸೆಹಣ್ಣು ಹಾಕ್ಬೋದು. ಈಗ ಇದರಲ್ಲಿ ಬೇಯಲಿ ನೋಡಿ. ಈಗ ಚಿಕನ್ ಬೆಂದಿದೆ. ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು ಅದರಲ್ಲಿ ನೀರು ಹೆಚ್ಚು ಬೇಕಾದರೆ ಜಾಸ್ತಿ ಬೇಕಾದರೆ ಹಾಕ್ಕೊಳ್ಬೋದು. ನಾನಿಲ್ಲಿ ಲಾಸ್ಟ್ನಲ್ಲಿ ತೆಂಗಿನ ಹಾಲು ಸ್ವಲ್ಪ ಸೇರಿಸ್ತಿದ್ದೇನೆ. ನಿಮಗೆ
ಗೋಡಂಬಿ ಬೇಕಿದ್ದರೆ ಪೇಸ್ಟ್ ಮಾಡಿ ಹಾಕ್ಕೊಳ್ಬೋದು ಅಥವಾ ಫ್ರೆಶ್ ಕ್ರೀಮ್ ಹಾಕ್ಬೋದು. ನಾನಿಲ್ಲಿ ತೆಂಗಿನ ಹಾಲು ಸೇರಿಸ್ತಿದ್ದೇನೆ. ತೆಂಗಿನ ಹಾಲು ಸೇರಿಸಿದ ಮೇಲೆ ಸ್ವಲ್ಪ ಕುದಿ ಬಂದರೆ ಸಾಕು. ಆಮೇಲೆ ಉಪ್ಪು ನೋಡಿ ಇಳಿಸ್ತೀನಿ. ಈಗ ಇದು ರೆಡಿಯಾಗಿದೆ. ಈಗ ಸರ್ವ್ ಮಾಡೋಣ. ಈಗ ಚಿಕನ್ ಗ್ರೀನ್ ಮಸಾಲ ರೆಡಿಯಾಗಿದೆ. ನಿಮಗೆ ಇದನ್ನು ಯಾವುದರ ಜೊತೆ ಬೇಕಾದರೂ ಸವಿಬೋದು. ತೆಂಗಿನ ಹಾಲು ಯೂಸ್ ಮಾಡಿ ತುಂಬ ರುಚಿಯಾಗುತ್ತೆ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ನಮಸ್ತೆ.